ಆಶ್ಚರ್ಯ? ಕೈಕೆ ಹಂತಕ್ಕೆ ಪ್ರಯಾಣ ಮಾಡುದು ಹೊರಟು ಬಂದರೆ ದಶರಥ ಈ ಸಮಯದಲ್ಲಿ ಕೈಕಾ ಅಂತಕ್ಕೆ ಹೋಗಬೇಡ ಹೋಗಬೇಡ, ನಿನಗೆ ಕೇಡು ಸಂಭವಿಸಿತು ಎಂಬುದಾಗಿ ಯಾವುದೋ ಒಂದು ಶಕ್ತಿಯು ಹಿಂದೆ ಕೇಳಿದಂತಾಗುವುದು ತಿಳಿದನಲ್ಲ. ಏನಿದೆ ಆಶ್ಚರ್ಯ? ಏನಾದರೂ ಸರಿ, ನನ್ನ ಸುಕುಮಾರ ಶ್ರೀರಾಮಚಂದ್ರನ ಸಂತೋಷದ ವಿಚಾರವನ್ನು ತಿಳಿಸಿಯೇ ತೀರಬೇಕಲ್ಲವೇ? ಆಗಲಿ ಆಗಲಿ. ಕೈಕಾ ಕೈಕಾ, ಏನು ಕೈಕೆ ಪ್ರತಿಉತ್ತರವೇ ಇಲ್ಲವಲ್ಲ? ನಾನು ಈಕೆ ಅಂತಃಪುರಕ್ಕೆ ಬಂದೊಡನೆಯೇ ಅವಳಿಗೆ ಅದೆಂತಹ ವ್ಯಸನ ಚಿಂತೆಗಳಿದ್ದಾಗ್ಯೂ ಎಲ್ಲವನ್ನು ತ್ಯಜಿಸಿ ನನ್ನೊಡನೆ ಮಂದಹಾಸದಿಂದ ಬಂದು ಮಧುರೋಕ್ತಿಗಳಿಂದ ಮಾತನಾಡಿಸುತ್ತಿದ್ದ ನನ್ನ ಕೈಕೆ ಇಂದು ಈ ರೀತಿಯಾಗಿ ಮೌನವಾಗಿ ಕುಪಿತಳಾಗಿ ಈ ರೀತಿಯಾಗಿ ಕುಳಿತಲು ಕಾರಣವೇನಾಗಿರಬಹುದು? ಆಭರಣಗಳು ಚೆಲ್ಲಾಡಿವೆ, ಕಾರಣವೇನೋ ತಿಳಿಯೋದಲ್ಲ. ಆಗಲಿ ಆಗಲಿ, ಸಮೀಪಕ್ಕೆ ಹೋಗಿ ವಿಚಾರಿಸಿ ತಿಳಿದುಕೊಳ್ಳಬೇಕು. ಎಳನೆ ದೇಶಾಬುದಿನಿ ಕೈಕಾ, ಎಳಲೆ ದೇಶಾಬುದಿನಿ ಎಳಲೆ ಧರಣಿ ಬನರಾಡಿ ವಲ್ಲಭನ ವಾಣಿ ಕೈಕಾ, ನಿನ್ನ ಮನದ ಅನುಮಾನಗಳ ಮನೋಹರೇ ಕೈಕಾ, ಹೇಳಲೇ ನಿನ್ನ ಮನದ ಅನುಮಾನಗಳ ತಿಳಿಗದೆ എന്നൊടു ತರುಣಿ ಕೈಕಾ, ಮನೋಹರೇ ಕಾಂತೆಯೇ ಭಗವಾನ್ ನಿಂದಗದೆ ಕಾಂತೆಯೇ ಕೋಪವಾದೆಯೇ ನಿಂದಗದೆ ಕಾಂತೆಯೇ ಮನೋಹರೇ ಕೈಕಾ, ಸುಧಾತಿಯ ಮದನನ ಅಧನವ ತರಳಿಗೆ ಕೈಕಾ, ಸುಧಾತಿಗೆ ಮದನನ ಅಧನವ ತರಳಿಗೆ ಸುಧಾತಿಯ ಮದ ನನಗದ ನವದರಳಿಗೆ ಕೈಕಾ, ಸುಧಾತಿಯ ಮದ ನನಗದ ನವದರಳಿಗೆ ಸುಧತಿಯ ಮದ ನನಗದ ನವದರಳಿಗೆ
ರುಗದೊಳು ನಯನ ತೋರು ಮುದವನು ಸದನ ಆರಿ ರುಗದೊಳು ನಯನ ತೋರು ಮುದವನು ಸದನ ತೋರು ಮುದವ ಧೀರತನವ ತೋರು ಮುದವ ಧೀರತನವ ಸರಾಗದಲ್ಲಿ ಸರೇ ಓ ಪವನಯೇ ನಿಂದಾಗಲಾಗಲಿ ಕೈಕಾ ಮನೋಹರೇ ಇಂಥ ಸಮಯದಲ್ಲಿ ಸಂತೋಷವಾಗಿರಬೇಕಾದ ನೀನು ಇಂದು ಈ ರೀತಿಯಾಗಿ ಕುಪಿತಲಾಗಿರೋದು ಕಾರಣವೇನು ಕೈಕಾ? ನಿನ್ನ ಕಾರಣಕ್ಕೆ ಕಾರಣರು ಯಾರು? ನಿನ್ನ ಕೋಪಕ್ಕೆ ಕಾರಣರು ಯಾರು? ಕೌಸಲ್ಯೇ, ಸುಮಿತ್ರೆಯೇ, ಅಥವಾ ನಾನೇ? ಯಾರು ಕೈಕಾ? ಹೇಳುವಳ. ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಇವೆರಡನ್ನೂ ತಂದೊಡ್ಡಿದವರು ನೀವೇ ಅಲ್ಲವೇ? ಏನು ಕೈಕಾ, ಏನು ಹೇಳುತ್ತಿರುವೆ? ನೀನು ಮಾತನಾಡುತ್ತಿರುವ ವಿಚಾರವನ್ನು ಕೇಳುತ್ತಿದ್ದರೆ ನಿನ್ನ ಮನಸ್ಸಿನಲ್ಲಿ ಏನೋ ಸಂಕೇತ ಅಂತ ತೋರುತ್ತಿರುವುದಲ್ಲ. ಆಹಾ, ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದ ಕಾಲದಲ್ಲಿ ಮನೋವ್ಯಾಕುಲವು ಸಹಜ ತಾನೆ. ಹಾಗಾದರೆ ಮನೋವ್ಯಾಕುಲವೇ ನಿನಗೆ? ಹೇಳುವನೆ ಕೇಳು. ಕೋಶವೇ ನಿನ್ನದು ಮೇ ಮುನುಗರೆ ಕೈಕಾ ಕೋಶವೇ ನಿನ್ನದು ಮೇ ರಾಜ್ಯಾಧಿಪತ್ಯವೆನ್ನದು ರಮಣೀ ಕೈಕಾ ಮಧುರ ವಂಶದಿ ಜನಿಸಿದ ಮನೋಗರೆ ಮಧುರ ವಂಶದಿ ಜನಿಸಿದ ದಶರಥ ಭೂಪ ನಿನ್ನ ಮದನೇ ಕೈಕಾ ಕೈಕಾ ಯಾವ ಪದಾರ್ಥವೇ ಆಗಲಿ ಚಿಂತೆ ಬಿದ್ದ ಮಾತ್ರದಲ್ಲಿ ಭಸ್ಮವಾಗಿ ಹೋಗಿಬಿಡುವುದು. ಅಂತ ಚಿಂತೆಯು ಮನುಷ್ಯನಿಗೆ ಬಿದ್ದ ಮಾತ್ರದಲ್ಲಿ ಕೈಕಾ ತನ್ನ ಶರೀರವನ್ನೇ ಜಯಿಸಿ ಬಿಡುವುದು. ಹೀಗಿರುವಾಗ ಅಂತ ಚಿಂತೆಯನ್ನು ಬಿಟ್ಟು ನಿನ್ನ ಮನಸ್ಸಿನಲ್ಲಿರುವ ವಿಚಾರವೇನೆಂಬುದಾಗಿ ತಿಳಿಸು ಕೈಕಾ. ನನ್ನ ಮನಸ್ಸಿನ ಚಿಂತೆಯನ್ನು ಹೇಳಿದರೆ ನೀವು ಅದನ್ನು ನೆರವೇರಿಸಿಕೊಡುವಿರಾ? ಖಂಡಿತವಾಗಿ. ಹಾಗಾದರೆ ಹಿಂದೆ ದೇವಾಸುರ ಯುದ್ಧದಲ್ಲಿ ನನ್ನ ಸಾಹಸಕ್ಕೆ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ, ನೆನಪಿದೆಯೇ? ಆಗುದು ಕೈಕಾ, ಆಗುದು. 2 ವರಗಳನ್ನು ಕೊಟ್ಟಿದ್ದನು. ಸಮಯ ಬಂದಾಗ ಕೇಳಿಕೋ ಎಂಬುದಾಗಿ ಹೇಳಿದ್ದಲ್ಲ ಮನೋಹರ. ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡಿ. ಏನು? ಆ ವರಗಳನ್ನು ಹೀಗೆ ನಡೆಸಿಕೊಡಬೇಕೆ? ಎಂತಹ ಚತುರೆಯೇ ನೀನು, ಎಂತಹ ಸಮಯ ಸಾಧಕೆಯೇ ನೀನು. ಆಗಲಿ ಆಗಲಿ, ನಿನ್ನ ಇಷ್ಟದಂತೆ ಆಗಲಿ. ಅದೇನು ಕೇಳು, ನಡೆಸಿಕೊಡ್ತೇನೆ. ಖಂಡಿತವಾಗಿ ನಡೆಸಿಕೊಡುವಿರಾ? ಖಂಡಿತವಾಗಿ ನಡೆಸಿಕೊಡ್ತೇನೆ. ಹೇಳು ಪ್ರಾಣೇಶ್ವರ, ಇಲ್ಲಿ ಬನ್ನಿ. ಸ್ವಾಮಿ, ಕೈಕಾ, ನಿಮಗೆ ಯಾರಲ್ಲಿ ಅಧಿಕವಾದ ಪ್ರೀತಿ ಇರುವುದು? ಇದೇನು ಕೈಕಾ ಹೀಗೆ ಕೇಳುತ್ತಿರುವೆ? ನಿನ್ನನ್ನು ಬಿಟ್ಟರೆ ಬೇರೆ ಯಾರ ಮೇಲೆಯೂ ನನಗೆ ಅಧಿಕವಾದ ಪ್ರೀತಿ ಇಲ್ಲವಲ್ಲ ಮನೋಹರೇ? ನಾನೇ ಧನ್ಯಳು. ನನ್ನನ್ನು ಬಿಟ್ಟರೆ ಮತ್ತಿನ್ಯಾರ ಮೇಲೆ ನಿಮಗೆ ಅಧಿಕವಾದ ಪ್ರೀತಿ ಇರುವುದು? ನಿನ್ನನ್ನು ಬಿಟ್ಟರೆ ನಿನ್ನ ಮೇಲಿನ ಪ್ರೀತಿಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೆಯೂ ಇಲ್ಲವಲ್ಲ. ಪ್ರಭು, ಸರಿಯಾಗಿ ಆಲೋಚಿಸಿ ನೋಡಿ. ನನ್ನನ್ನು ಬಿಟ್ಟರೆ ಮತ್ತೆ ಯಾರಾದರೂ ಇರಲೇಬೇಕಲ್ಲವೇ? ಸರಿಯಾಗಿ ಆಲೋಚಿಸಿ ನೋಡಿ ಸ್ವಾಮಿ. ಅಗದು ಕೈಕಾ, ಅಗದು ಅಗದು. ನನ್ನ ಸುಕುಮಾರ ಶ್ರೀರಾಮಚಂದ್ರನ ಮೇಲೆ ಇರುವುದು ಮನೋಹರೇ. ನೋಡಿದಿರಾ? ಈಗಲೇ 2 ಮಾತುಗಳನ್ನು ಆಡುತ್ತಿರುವ ನಿಮ್ಮ ಮಾತನ್ನು ನಾನು ನಂಬುವ ಬಗೆಯಾದರೆ ಹೇಗೆ? ಕೈಕಾ, ಈಗ ನಾನು ಹೇಳುತ್ತಿರುವುದು
ರಾಮನ ಮೇಲಿನ ಪ್ರೀತಿಗೋಸ್ಕರವಾಗಿ ಅದು ಪುತ್ರ ಪ್ರೇಮ, ಆಹಾ ನಿನ್ನ ಮೇಲಿನ ಪ್ರೀತಿಗೋಸ್ಕರ ಹೇಳುವುದಾಗಿ ಪತ್ನಿ ಪ್ರೇಮ. ಅಬ್ಬಬ್ಬಾ, ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ಆಣೆ ಮಾಡದ ಹೊರತು ನಾನು ಆ ವರಗಳನ್ನು ಕೇಳಿಕೊಳ್ಳುವುದಿಲ್ಲ. ಏನು ಕೈಕಾ, ಏನು ಹೀಗೆ ಹೇಳುತ್ತಿರುವೆ? ಗುರುಗಳಿಂದ, ವಸಿಷ್ಠ ಮಹರ್ಷಿಗಳಿಂದ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷಕ್ತನಾಗಲು ದೀಕ್ಷಾಬದ್ಧನಾಗಿ ಸಿದ್ಧವಾಗುತ್ತಿರುವ ಸುಕುಮಾರ್ ಶ್ರೀರಾಮಚಂದ್ರನ ಮೇಲೆ ಪ್ರಮಾಣವನ್ನು ಮಾಡುವುದೇ? ಹೌದು. ಬೇಡ ಕೈಕಾ, ಬೇಡ. ನೀನು ಕೇಳುವ ವರಗಳು ಅದೆಂತಹ ಕಠಿಣವಾಗಿರಲಿ, ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಅದೇನು ಕೇಳು ಮನೋಹರೆ. ಅದೆಂದಿಗೂ ಸಾಧ್ಯವಿಲ್ಲ. ನೀವು ರಾಮನ ಮೇಲೆ ಆಣೆ ಮಾಡದ ಹೊರತು ನಾನು ಆ ವರಗಳನ್ನು ಕೇಳಿಕೊಳ್ಳುವುದಿಲ್ಲ. ಎಂದೂ ಇಲ್ಲದ ಈ ನನ್ನ ಕೈಗೆ ಎಂದು ಈ ರೀತಿಯಾಗಿ ಹಠ ಮಾಡುತ್ತಿರುವಳಲ್ಲ, ಏನು ಕೇಳುವಳೋ ಕಾಣದಲ್ಲ. ಕೊಟ್ಟ ಮಾತನ್ನು ನಡೆಸಿಕೊಡುವ ಸತ್ಯ ಸಂದನನು ಅದೆಂತಹ ಪ್ರಮಾಣವನ್ನು ತಾನು ಮಾಡಲಾರ. ಆಗಲಿ ಆಗಲಿ ಕೈಕಾ, ಹೇಳುವನು ಕೇಳು. ತರುಣಿಯವರ ನೀಡುವೆ ನಿನಗೆ ಕೈಕಾ. ಪ್ರಾಣೇಶ್ವರ, ತರುಣಿಯವರ ನೀಡುವೆ ನಿನಗೆ ವರಕತ್ರಿಯರು ನುಡಿಸಬಹುದುಂಟೆ ಕೈಕಾ. ಕೈಕಾ ಶ್ರೀರಾಮಚಂದ್ರ ನಾಳೆ ಕರುಣಾಕರ ನನ್ನ ಶ್ರೀರಾಮಚಂದ್ರ ನಾಳೆಯೋ ಕರುಣಾಕರ ಶ್ರೀರಾಮಚಂದ್ರ ನಾಳೆಯೋ ವರವೆರದ ನಗದಿಗೊಂಡೆನು ಕೇಳು ಸಾಧ್ವಿ ಮಣಿ. ಕೈಕಾ 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 ಮನೋಹರೆ, ನೀನು ಕೇಳುವ ವರಗಳು ಅದಂತಹ ಕಠಿಣವಾಗಿರಲಿ. ಇದೋ ಶ್ರೀರಾಮಚಂದ್ರ ಮೇಲೆ ಪ್ರಮಾಣವನ್ನು ಮಾಡಿ ಹೇಳುತ್ತಿರುವನು, ಕೇಳು ಮನೋಹರೆ. ಅಬ್ಬಬ್ಬಾ, ನನಗೀಗ ಸಂತೋಷವಾಯಿತು. ಕೇಳಿಕೊಳ್ಳಲೇ ಪ್ರಭು? ಕೇಳು ಕೈಕಾ, ಕೇಳು. ನನ್ನ ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಮೊದಲನೇ ವರಕ್ಕೆ ಈಗ ಏರ್ಪಡಿಸಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗ ಭರತನಿಗೆ ಪಟ್ಟ ಕಟ್ಟಬೇಕೆ? ಹೌದು. ಬಹಳ ಸಂತೋಷವಾಯಿತು. ಎಂತಹ ಮಾತನ್ನು ಕೇಳುತ್ತಿರ್ಬೇಕು ಕೈಕಾ. ಆಗಲಿ ಆಗಲಿ, ನಿನ್ನ ಇಷ್ಟದಂತೆ ಆಗಲಿ. ಇನ್ನು ಎರಡನೇ ವರವಾಗುವುದು ಕೇಳು ನೋಡೋಣ. ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲದಾರನಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಏನ್ ಮಾತನಾಡುತ್ತಿರುವೆ? ಈ ಮಾತನಾಡುತ್ತಿರುವುದು ನಿಜವಾದ ಕೈಕೆಯೇ? ಸಂದೇಹವೇ? ಈ ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಇಲ್ಲ ಇಲ್ಲ, ಯಾವುದೋ ಭೂತದ ದೇಶದಲ್ಲಿ ಬಂದಿರುವ ಪಿಶಾಚಿ ಇರಬೇಕು. ಎಲ್ಲಿ 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 ಬಾ ಇಲ್ಲಿ ಬಾ, ಇಲ್ಲಿ ನಿಂತು ಮಾತನಾಡು. ಎಲ್ಲಿ ನಿಂತು ಮಾತನಾಡಿದರೂ ಅಷ್ಟೇ. ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು, ರಾಮನ ಕಾಡಿಗೆ ಹೋಗಲೇಬೇಕು. ಆಯ್ತಾ? ನಿನಗೆ ಬುದ್ಧಿ ಕೆಟ್ಟಿರುವುದೇ, ಮಧ್ಯೆ ಭ್ರಮಣೆ ಆಗಿರುತ್ತದೆ. ಸರಿಯಾದ ಮಾತನಾಡು ಕೈತಾ. ಬುದ್ಧಿ ಭ್ರಮಣೆಯೂ ಇಲ್ಲ, ಪಿತ್ತ ವಿಕಾರವೂ ಇಲ್ಲ. ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ಕಾಡಿನ ವನವಾಸ, ಇದು ಶತಸಿದ್ಧ. ಕೈಕಾ ಕೈಕಾ, ಹಾಗಾದರೆ ನೀನು ಈ ಹೇಳುತ್ತಿರುವ ವಿಚಾರವು ನಿಜವೇ? ಖಂಡಿತವಾಗಿಯೂ ನಿಜ. ಸತ್ಯವಾಗಿಯೂ ನಿಜವೇ? ಸತ್ಯವಾಗಿಯೂ ನಿಜ. ರಾಮಚಂದ್ರ ಬರದಿಲ್ಲ
ಪದವಿದೆ ಪುರುಷ ವಿಜಯಾಪಿಯೊಳು ತರುಣಿ ಕೈಕಾ ರಾಮಚಂದ್ರ ಇದೇ ನೀನು ಬೇಡಲೇ ಇದೇ ನೀನು ಬೇಡಲೇ ಪರಿಣಯದ ದುರ್ಗುಣಕ್ಕೆ ಸೂರಗೈದು ನುಡಿಯುವರೇ ಇಂತಹ ದುರ್ಭಾಷೆಗಳ ಕೈಕಾ ಕೈಕಾ ಏನು ಮೋಸ ಎಂತಗ ಮೋಸ ಅಯ್ಯೋ ವಿಧಿಯೇ ಹೀಗೆ ಮನದ ಇಂಗಿತವನ್ನು ಅರಿಯದೆ ಭಾಷೆ ಕೊಟ್ಟು ಮೋಸ ಹೋದನಲ್ಲ ರಾಮಚಂದ್ರ ಭಾಷೆ ಕೊಟ್ಟು ಮೋಸ ಹೋದನಲ್ಲ ರಾಮಚಂದ್ರ ಮನೋದರೇ ಕೈಕಾ ಬಾಲವತಿ ಬರಾಬ ಗೀತ ಬರಾದ ಗೈದ ರಾಮಚಂದ್ರ ಬಾಲವತಿ ಬರಾಬ ಬರಾದ ಗೈದ ಗೈಗ ಅಪರಾಧಿಯಲ್ಲ ರಾಮ ಕೃಪೆ ಇಡು ರಾಮನು ರಾಮಚಂದ್ರ ಅಪರಾಧಿಯಲ್ಲ ರಾಮ ಕೃಪೆಯಿಡು ರಾಮನು ಮಾನುನಿ ರಾಮಚಂದ್ರ
ರಾಮ ಕೈಕ ಮನೋಹರೇ, ನಿನ್ನ ಇಷ್ಟದಂತೆಯೇ ನಿನ್ನ ಮಗ ಭರ್ತನಿಗೆ ಈ ಗೋಚರ ರಾಜ್ಯದ ಪಟ್ಟಾಭಿಷೇಕ ಮಾಡೋಣ. ಆದರೆ ಕೈಕ ಆದರೆ ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಮಾತ್ರ ನಾನು ಹೇಳಲಾರೆ ಕೈಕ. ಹೇಳಲಾರೆ ಸ್ವಾಮಿ, ಇಕ್ಷಾಕು ವಂಶದಲ್ಲಿ ಜನಿಸರಾಗಿರುವ ನೀವು ಆಡಿದ ಮಾತಿಗೆ ತಪ್ಪುವಿರಾ? ಈಗ ನನ್ನ ಮೇಲೆ ಕಳಂಕ ಬರುದಂತ ಹೇಳಿ ಕೊಟ್ಟ ಮಾತಿಗೆ ತಪ್ಪಲು ನೋಡುತ್ತಿರುವಿರಾ? ನಡೆಸಿಕೊಡುವುದಾದರೆ ಈ 2 ವರಗಳನ್ನು ನಡೆಸಿಕೊಡಿ, ಇಲ್ಲವಾದರೆ ಬಿಡಿ. ಇಕ್ಷಾಕು ವಂಶದವರು ಆಡಿದ ಮಾತಿಗೆ ತಪ್ಪಿದರೆಂದು ಲೋಕಕ್ಕೆ ಡಂಗೂರ ಸಾರಿ ಬಿಡುವೆನು. ಹೇಗೆ ಹೀಗೆ ಹಠ ಮಾಡುತ್ತಿರುವೆ? ರಾಮನ ಮೇಲೆ ಹೇಗೆ ಹೀಗೆ ಹಠ ಮಾಡುತ್ತಿರುವೆ ಕೈಗ? ಚಲವೋ ರಾಮನೊಳು ಬೇಡ ನನ್ನಲ್ಲಿ ರಾಮಚಂದ್ರ ರಾಮ ಚಲವೋ ರಾಮನೊಳು ಬೇಡ ರಾಮಚಂದ್ರ ರಾಮ ಬಿಡುವೆ ಕೋಪವಾ ರಾವಣೋ ರಾಮಚಂದ್ರ ಬಿಡುವೆ ಕೋಪವಾ ರಾಮನೋ ಕರವಾ ಮುಗಿವೆನು ಬಿಲ್ಲೋ ರಾಮಚಂದ್ರ ರಾಮ ಕರವಾ ಮುಗಿವೆನು ನಿಲ್ಲೋ ಚಲವೋ ರಾಮನೊಳು ಬೇಡ ಕೈಕ ರಾಮಚಂದ್ರ ಆಲನುಳಿಗೆ ತಲಗಿದ ಮಗನಿಗೆ ಮೃಗನೇ ಆಲನು ಉಳಿದಿನಿ ಸಾಗಿದ ಮಗನಿಗೆ ಹಾಲ ಹಲವನು ಹೋಗುವರೆ ರಾಮಚಂದ್ರ ರಾಮ ಆಹಾ, ನಿಮ್ಮ ರಾಮಚಂದ್ರನೇ. ಹಾಲ ಹಲವನು ಹೋಗುವರೆ ಚಲವೋ ರಾಮನೊಳು ಬೇಡ ಅಲ್ಲಿ ದಯದ ರಾಮಚಂದ್ರ ರಾಮಚಂದ್ರ ರಾಮ ಕೈಕ ರಾಮನು ಹಿರಿಯ ಮಗನೆಂಬ ಮಮಕಾರವನ್ನು ಮರೆತು ಬಿಟ್ಟೆಯ? ಹಾಲುಣಿಸಿ ತುತ್ತಿಟ್ಟು ಮುತ್ತಿಟ್ಟು ಸಾಕಿದ ಆ ನಿನ್ನ
ಕುಮಾರನಿಗಿಂತಲೂ ಅತಿಶಯವಾಗಿ ಸಾಗಿದ ಶ್ರೀರಾಮಚಂದ್ರನ ಮೇಲಿನ ವಾತ್ಸಲ್ಯವನ್ನು ಮರೆತು ಬಿಟ್ಟೆ ಕೈಕ. ನನ್ನ ಮಾತನ್ನು ಕೇಳು, ರಾಮನ ವನವಾಸವನ್ನು ತಪ್ಪಿಸು ಕೈಕ. ಅದೆಂದಿಗೂ ಸಾಧ್ಯವಿಲ್ಲ. ಸೂರ್ಯ ವಂಶದಲ್ಲಿ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಕೊಟ್ಟ ವಾಗ್ದಾನವನ್ನು ಮರೆತು ಆಡಿದ ಮಾತಿಗೆ ತಪ್ಪಿದನೆಂಬ ಅಪಕೀರ್ತಿಗೆ ಉರಿಯಾಗಿರಲಿ, ನೆನಪಿರಲಿ. ರಾಮನನ್ನು ವನವಾಸಕ್ಕೆ ಕಳುಹಿಸಿ ನನ್ನನ್ನು ಪರಲೋಕಕ್ಕೆ ಕಳುಹಿಸಿ ಕೌಸಲ್ಯ ಸುಮಿತ್ರರ ಪತಿವ್ರತ ಭಾವವನ್ನು ತಪ್ಪಿಸಿ ನೀನೇ ಸಂತೋಷ ಪಡಬೇಕೆಂದಿರುವ ನೀನು ನನಗೆ ಸತ್ಯವಲ್ಲ. ನಾನು ನಿನ್ನ ಪತಿಯೂ ಅಲ್ಲ, ನೀನು ರಕ್ಕಸಿ. ಪರಮಾತ್ಮ ನನ್ನ ಶ್ರೀರಾಮಚಂದ್ರನು ಅರಮನೆಯಲ್ಲಿ ಆನೆ ಕುದುರೆಗಳ ಮೇಲೆ ಓಡಾಡಬೇಕಾಗಿದ್ದ ನನ್ನ ಶ್ರೀರಾಮಚಂದ್ರನು ಇಂದು ಆ ಕಾಡಿನಲ್ಲಿ ಕಲ್ಲು ಗುಂಡೆಗಳ ಮೇಲೆ ಓಡಾಡುವಂತಾಯ್ತಲ್ಲ. ಅರಮನೆಯಲ್ಲಿ ಹಂಸತೂಲಿಕ ದರ್ಪದ ಮೇಲೆ ಮಲಗಿ ಸೇರಿಸುತ್ತಿದ್ದ ನನ್ನ ಕಂದ ಶ್ರೀರಾಮಚಂದ್ರನು ಆ ಕಾಡಿನಲ್ಲಿ ತರಗು ಎಲೆ ತಣ್ಣರುಗಳನ್ನ ಮೆಲಗಬೇಕಾಯ್ತಲ್ಲ. ಮೃಷ್ಟಾನ್ನ ಭೋಜನವನ್ನು ಮಾಡುತ್ತಿದ್ದ ನನ್ನ ಕಂದ ಸುಕುಮಾರ ಶ್ರೀರಾಮಚಂದ್ರನು ಆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುವಂತಾಯಿತೆ. ಆ ರಾಮಚಂದ್ರ, ಪುತ್ರ ಕಾಮಿ ತ್ಯಾಗವನ್ನು ಮಾಡಿ ನಿನ್ನನ್ನು ಪಡೆದದ್ದಕ್ಕೂ ಸಾರ್ಥಕವಿಲ್ಲದಂತಾಯಿತೆ. ನಾನೇ ನಿನಗೆ ಮೃತ್ಯುವಾಗಬೇಕಾಯಿತೆ ರಾಮಚಂದ್ರ. ರಾಮ ಈ ದಿನ ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಸೀತಾರಾಮನ ಮಂಗಳ ಸ್ನಾನವೂ ಆಯಿತು. ಅದು ವಸಿಷ್ಠ ಮಹರ್ಷಿಗಳು ಬಂದೇ ಬಿಟ್ಟರು. ನಾರಾಯಣ ನಾರಾಯಣ. ವಸಿಷ್ಠ ಮಹಾತ್ಮರಿಗೆ ವಂದಿಸುವೆನು. ಸುಮಂತ್ರ, ನಿನಗೆ ಮಂಗಳವಾಗಲಿ. ಸುಮಂತ್ರ, ಗುರುಗಳೇ, ನಿನ್ನೆ ದಿವಸ ರಾಮಚಂದ್ರನಿಗೆ ಹಾಕಬೇಕಾದ ಶಾಸ್ತ್ರೋಕ್ತ ಕಾರ್ಯಗಳೆಲ್ಲ ಮುಗಿದಿದೆ ಅಷ್ಟೇ. ಮಹಾತ್ಮರೇ, ಎಲ್ಲವೂ ಮುಗಿದಿರುವುದು. ಹಾಗಾದರೆ ಗಂಗಾ ನದಿಯ ಪುಣ್ಯ ತೀರ್ಥಗಳೊಂದಿಗೆ ಸಕಲವೂ ಸಿದ್ಧವಾಗಿರೋದು ಎಂದು ಹೇಳಿ ದಶರಥ ಮಹಾರಾಜರನ್ನು ಕರೆದುಕೊಂಡು ಬಾ. ಮುಂದಿನ ಕಾರ್ಯವನ್ನು ನಾಳೆನೇ ಕೈಗೊಳ್ಳೋಣ. ಮಹಾತ್ಮರ ಅಪ್ಪಣೆ ಅಂತಾಗಲಿ. ನಾರಾಯಣ ನಾರಾಯಣ. ಮಹಾಪ್ರಭುಗಳಿಗೆ ವಂದಿಸುವೆನು. ಯಾರು? ಸುಮಂತ್ರ ಮಹಾಪ್ರಭು, ಏನು ತಿಳಿಸುವರಾಗು, ಅದೇನು ವಿಚಾರವು ತಿಳಿಸುವರಾಗು. ಮಹಾಪ್ರಭು, ಮಂತ್ರಿಗಳೇ, ರಾಮಚಂದ್ರರಿಗೆ ಪಟ್ಟಾಭಿಷೇಕವನ್ನು ಸಕಲವೂ ಸಿದ್ಧವೂ ಆಗಿರುವುದು. ವಸಿಷ್ಠ ಮಹಾತ್ಮರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ನನ್ನೊಡನೆ ಹೇಳಿ ಕಳಿಸಿರುವರು. ಮಹಾಪ್ರಭು, ಸುಮಂತ್ರ, ರಾಮನ ಹೇಳಿಗೆ ವಿಚಾರವನ್ನು ಹೇಳಿ ನನ್ನನ್ನು ಸಂಕಟಕ್ಕೆ ಗುರಿ ಮಾಡಬೇಡ. ಸಾಕು, ಸುಮ್ಮನಿರು. ಚಿಂತೆ ಏಕೆ ಮಾಡ್ತೇವು, ಚಿಂತೆ ಏಕೆ ಮಾಡ್ತೇವು, ಸಂತಾಸ ನಿಂದೇರೆ ನರಾಗದೇನೆ, ಸಂತಾಸ ನಿಂದೇರೆ ಭ್ರಾಂತರಾಗದೇನೆ, ಚಿಂತೆ ಏಕೆ ಮಾಡಬೇಕು. ರಾಮಚಂದ್ರನಿಗೆ ಕ್ಷೇಮವನ್ನು ಬಯಸೆ, ರಾಮಚಂದ್ರನಿಗೆ ಕ್ಷೇಮವನ್ನು ಬಯಸೆ, ಪ್ರೇಮದಿಂದಲೀಗ 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 ಸ್ವಾಮಿ ಕಾರ್ಯ ನಡೆಸೆ, ಸ್ವಾಮಿ ಕಾರ್ಯ ನಡೆಸೆ, ಚಿಂತೆ ಏಕೆ ಮಾಡ್ತೇವು, ಸಂತಾಸ ಹಿಂದೇನೆ ತಂದದಾಗದೇನೆ, ಚಿಂತೆ ಏಕೆ ಮಾಡ್ತೇವು.
ಮಹಾಪ್ರಭು, ಮಂತ್ರಿಗಳೇ, ತಾವು ಶ್ರೀರಾಮನ ಹಿತಚಿಂತಕರು. ಈಗಿರುವಲ್ಲಿ ತಾವು ಹೀಗೆ ಯೋಚಿಸುತ್ತಾ ಮುಕ್ತರಾಗಿರಲು ಕಾರಣವೇನು ಪ್ರಭು? ಮಂತ್ರಿಗಳೇ, ಏನೆಂದು ಹೇಳಲಿ, ಏನೆಂದು ಹೇಳಲಿ ಮಂತ್ರಿಗಳೇ? ನಾನು ಹೇಳಲು ನನ್ನ ನಾಲಿಗೆ ಬರುತ್ತಿಲ್ಲ. ಏನೆಂದು ಹೇಳಲಿ? ಸುಮಂತರ, ಅದೇನೇ ಆಗಿರಲಿ, ಜಾಗ್ರತೆಯಾಗಿ ಹೋಗಿ ರಾಮನನ್ನು ಬರಮಾಡು. ದೇವಿಯವರ ಅಪ್ಪಣೆ ಅಂತಾಗಲಿ. ಅಣ್ಣ, ವಂದಿಪೆ ಪಾದಕರ ಕೋದಂಡ ಪಾಣಿ ವಂದಿಪೆ ಪಾದಕರ ವಂದಿಪೆ ಪಾದಕನ ಕೋದಂಡ ಪಾಣಿ ವಂದಿಪೆ ಪಾದಕನ ಕುಲ ತಿಲೋಧನ ಗಣ ಮಹಿಮನ ಪರ ಕುಲ ತಿಲೋಧನ ಗಣ ಮಹಿಮನ ಪರ ಕುಲ ತಿಲೋಧನ ಗಣ ಮಹಿಮನ ಪರ ವಿನಯದಿ ಬೇಡುರ ಅನುದಾನ ಪಾಲಿಸೋ ವಿನಯದಿ ಬೇಡುರ ಅನುದಾನ ಪಾಲಿಸೋ ವಂದಿಪೆ ಪಾದಕನ ಕೋದಂಡ ಪಾಣಿ ವಂದಿಪೆ ಪಾದಕನ ಅಣ್ಣ ಲಕ್ಷ್ಮಣ, ವನಜ ಸಂಭವ ಪಿತ ಜನಕಜ ಅರಸನ ವನಜ ಸಂಭವ ಪಿತ ಜನಕಜ ಅರಸನ ಧನುಜ ಕುಲಾಂತಕ ದೀನ ಮಾಣಿಕ ಧನುಜ ಕುಲಾಂತಕ ದೀನ ಮಾಣಿಕ ಜನೆ ವಂದಿಪೆ ಪಾದಕನ ಕೋದಂಡ ಪಾಣಿ ವಂದಿಪೆ ಪಾದಕನ ಅಣ್ಣ ಲಕ್ಷ್ಮಣ, ದಾನವ ವೈರಿಯ ಸಾನುರ ಗದಿ ಪೊರ ದಾನವ ವೈರಿಯ ಸಾನುರ ಗದಿ ಪೊರ ದಾನವ ವೈರಿಯ ಸಾನುರ ಗದಿ ಪೊರ ಕನಕಾಂಬರದರ ಬಾಗುಲು ತಮ ಕನಕಾಂಬರದರ ಬಾಗುಲು ತಮ ವಂದಿಪೆ ಪಾದಕನ ಕೋದಂಡ ಪಾಣಿ ವಂದಿಪೆ ಪಾದಕನ ರಘುಪುಂಗವ, ಲಕ್ಷ್ಮಣ, ಅದಲ್ಲಿರಲು ತಮ್ಮ ಪಾದ ಸೇವೆಯಲ್ಲಿ ನಿರತನಾಗಿರುವ ನಾನು ಹಿಂದೆ ಯಾವ ಸುಕೃತವನ್ನು ಎಸಗಿದ್ದನೋ ನನ್ನನ್ನು ಇದೇ ರೀತಿಯಾಗಿ ಕಡೆಯವರೆಗೂ ಪರಿಪಾಲಿಸಬೇಕಾಗಿ ನಿನ್ನ ಅಡಿದಾವರಗಳಲ್ಲಿ ಪ್ರಾರ್ಥಿಸಿಕೊಳ್ಳುವೆ ದೇವ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ, ಹಾಗೆ ಆಗಲಿ. ರಾಮಚಂದ್ರ, ಸುಮಂತ್ರ, ನಿಮ್ಮ ತಂದೆಯವರು ನಿಮ್ಮನ್ನು ಕರೆದುಕೊಂಡು ಬರುವಂತೆ ನನ್ನೊಡನೆ ಹೇಳಿ ಕಳಿಸಿರುವರು. ಜಾಗ್ರತೆಯಾಗಿ ನಡೆಯಿರಿ, ಹೋಗೋಣ. ಮಂತ್ರೀಂದ್ರ, ತಮ್ಮ ಇಷ್ಟದಂತೆ ಆಗಲಿ, ನಡೆಯಿರಿ, ಹೋಗೋಣ. ಏನಿದು ತಂದೆಯ ಅಂತಃಪುರಕ್ಕೆಂದು ಹೇಳಿ
ಕಿರಿಯ ತಾಯಿಯವರಾದ ಕೈಕಾದೇವಿಯರ ಅಂತಃಪುರಕ್ಕೆ ಕರೆದುಕೊಂಡು ಹೋಗುತ್ತಿರುವಲ್ಲ, ಕಾರಣವೇನು ಮಂತ್ರೀಂದ್ರ? ರಾಮಚಂದ್ರ, ಮಂತ್ರೀಂದ್ರ, ನಾನು ಏನೆಂದು ಹೇಳಲಿ? ಏಕೆ, ಏನಾಯಿತು ಮಂತ್ರೀಂದ್ರ? ನಿಮ್ಮ ತಂದೆಯವರು ಕೈಕಾದೇವಿಯವರ ಅಂತಃಪುರದಲ್ಲಿರುವರು. ನಿಮಗೆ ಪಟ್ಟಾಭಿಷೇಕವನ್ನು ನೆರವೇರಿಸುವಂತೆ ಎಷ್ಟೇ ಹೇಳಿದರೂ ಏನು ಮಾತನಾಡದೆ ಬಹು ದುಃಖದಿಂದ ಮೂರ್ಛಿತರಾದರು. ಇದಕ್ಕೆ ಕಾರಣವು ಏನೇ ಆಗಿರಲಿ, ನೀನು ನಿಮ್ಮ ತಂದೆಯವರ ಮೇಲಿನ ಪ್ರೀತಿಯಿಂದ ಶಾಂತನಾಗಿ ವಿಚಾರಿಸಬೇಕೆಂದು ಬೇಡಿಕೊಳ್ಳುವೆನು. ಮಂತ್ರೀಂದ್ರ, ತಮ್ಮ ಇಷ್ಟದಂತೆ ಆಗಲಿ, ನಡೆಯಿರಿ. ಜನನಿ ನಮಸ್ಕರಿಸುವೆನು. ರಾಮ, ನಿನಗೆ ಮಂಗಳವಾಗಲಿ. ಅಮ್ಮ, ನನ್ನನ್ನಿಷ್ಟು ಜಾಗೃತಿಯಾಗಿ ಕರೆಸಿದ ಕಾರಣವೇನು? ಕುಮಾರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನಡೆಸಿಕೊಳ್ಳಾರದೆ ಈ ರೀತಿ ವ್ಯಥಪಡುತ್ತಿರುವರು. ಧರ್ಮಪಾಲಕರಾದ ನೀನು ಅವರ ಮಾತನ್ನು ನಡೆಸಿಕೊಡುವೆಯಾ? ಏನು, ನಾನು ಕಾರಣನೇ ತಾಯಿ? ಹೌದು. ಅಮ್ಮ, ಹೇಳುವನು ಕೇಳಿ. ಧನ್ಯನಾದೆನೋ ಮಾತೆ, ಧನ್ಯನಾದೆನೋ ಮಾತೆ, ಸುನೀತೆ ಸುನೀತೆ ಮಾತೆ, ಧನ್ಯನಾದೆನೋ ಮಾತೆ. ಅಮ್ಮ, ಧನ್ಯನಾದೆನೋ ನಾನು ನಿಮ್ಮಯವಾಗಿದೆ, ಧನ್ಯನಾದೆನೋ ನಾನು ನಿಮ್ಮಯವಾಗಿದೆ, ಎನ್ನುವರಡುವೆನೋ ಕಾರಣಕ್ಕೆ ನಾನು, ಇನ್ನುವರಡುವೆನೋ ಕಾರಣಕ್ಕೆ ನಾನು, ಧನ್ಯನಾದೆನೋ ಮಾತೆ, ಕೊನೆಗೆ ಕೊನೆಗೆ ಕೇಳ್ಮಾತೆ, ಧನ್ಯನಾದೆನೋ ಮಾತೆ. ಕರೆಸು ಭರತನನ್ನು ಎರೆಯುವ ದಾರಯ. ಅಮ್ಮ, ಕರೆಸು ಭರತನನ್ನು ಎರೆಯುವ ದಾರಯ, ಕರೆಸು ಭರತನನ್ನು ಎರೆಯುವ ದಾರಯ, ಇರಿಸದೆ ನನ್ನಯ ದಾರಯ ನಲ್ಲವ, ಇರಿಸದೆ ನನ್ನಯ ದಾರಯ ನಲ್ಲವ, ಧನ್ಯನಾದೆನೋ ಮಾತೆ, ಕೊನೆತೆ ಕೊನೆತೆ ಕೇಳ್ಮಾತೆ, ಧನ್ಯನಾದೆನೋ ಮಾತೆ, ಮಾತೆ. ಅಮ್ಮ, ತಮ್ಮ ಅಪ್ಪಣೆಯಂತೆ ನಾನು ಅರಣ್ಯಕ್ಕೆ ಹೊರಡುವೆನು. ಕುಮಾರ, ನೀನು ಜಾಗೃತಿಯಾಗಿ ಅರಣ್ಯಕ್ಕೆ ಹೊರಡು. ಆಯ್ತಾಯ್ತು ಜನಕ, ನಾವುಗಳು ಅರಣ್ಯಕ್ಕೆ ಹೊರಡಲು ಅಪ್ಪಣೆಯನ್ನು ಕೊಡುವರಾಗಿ. ರಾಮಚಂದ್ರ, ರಾಮ, ನೀನೇ ನನಗೆ ಜ್ಯೇಷ್ಠಪುತ್ರನಾಗಿ ಜನಿಸಬೇಕಾಗಿತ್ತೆ. ಜನಕ, ರಾಮಚಂದ್ರ, ನಿಮ್ಮನ್ನು ಕಾಡಿಗೆ ಕಳುಹಿಸಿ ನಾನು ಹೇಗೆ ಜೀವಿಸಲಿ ಕುಮಾರ, ಹೇಗೆ ಜೀವಿಸಲಿ? ಚಿಂತೆಯ ಬಿಡೋ, ಚಿಂತೆಯ ಬಿಡೋ, ಸಂತ ಚಿಂತೆಯ ಬಿಡೋ, ಚಿಂತೆಯ ಬಿಡೋ, ಸಂತ ಭ್ರಾಂತೆಯನೇ ನಾನು ಏಕೆಂತು ನೇಗೈವೆ, ಭ್ರಾಂತೆಯನೇ ನಾನು ಏಕೆಂತು ಕೈವೆ, ಚಿಂತೆಯ ಬಿಡೋ, ಚಿಂತೆಯ ಬಿಡೋ, ಸಂತ ಚಿಂತೆಯಿಂದಲೇ ನೆರೆ ಶತನಾಗೆ ನೀನು, ತಾನೇ ನೆರೆ ಶತನಾಗೆ ನೀನು, ಸಂತ ಸಾಗಿ
ತಪ್ಪನೆ ಸಂತಸ ತಪ್ಪನೆ ಚಿಂತೆಯ ಬಿಡೋ ಚಿಂತೆಯ ಬಿಡೋ ಸಂತಸ ದುಃಖಿಸಲಾಗದು. ನನ್ನ ಅನುಜನಾದ ಭರತನೇ ರಾಜ್ಯವನ್ನು ಆಳಲಿ. ನಾನು ತಾಯವರ ಬಳಿಗೆ ಹೋಗಿ ಪ್ರಯಾಣಕ್ಕೆ ಸಿದ್ಧನಾಗಿ ಪುನಃ ಬಂದು ತಮ್ಮನ್ನು ನೋಡುವೆನು. ರಾಮಚಂದ್ರ ಜನಕ, ರಾಮಚಂದ್ರ ಹೆಂಗಸಿಗೆ ಸೋತು ಮನಸೋತು ಹುಚ್ಚನಂದ ದಾರಿ ತಪ್ಪನಿಗೆ ಪಾಪಿಟ್ಟನನ್ನು ಈ ಪಾಪಿಯನ್ನು ಕೊಂದು. ಜನಕ, ದುಃಖಿಸಲಾಗದು. ಏ ಪಾಪಿಯಾದ ನನ್ನನ್ನು ಕೊಂದು ಈ ಗೋದಲ ರಾಜ್ಯದ ಪಟ್ಟಾಭಿಷಕ್ತನಾಗಿ ರಾಜ್ಯಭಾರ ಮಾಡಿದ ಮಗನೇ, ನಿನಗಾವ ಪಾಪವೂ ಬರುವುದಿಲ್ಲ, ನಿನಗಾವ ಪಾಪವೂ ಬರುವುದಿಲ್ಲ. ಜನಕ, ನಾನಿನ್ನೂ ಬರುವೆನು. ತಾಯಿಯವರ ಬಳಿಗೆ ಹೋಗಿ ಪ್ರಯಾಣಕ್ಕೆ ಸಿದ್ಧನಾಗಿ ಪುನಃ ತಮ್ಮನ್ನು ನೋಡುವೆನು. ಹಾಗೆ ಆಗಲಿ, ಹೋಗಿ ರಾಮಚಂದ್ರ.